ತಾಯಿಯವರು ಭಾಳ ಸೀರಿಯಸ್ ಅದಾರ ಸರ್. ಇವತ್ತು ಬೆಳಗ್ಗೆ ನಾವು ಹೋಗಿದ್ದೆ ಸರ್ ನೋಡಕ್ಕೆ. ಏನು ಇದು ಮಾಡಾತಿಲ್ಲ ಸರ್, ಅವರು ಸ್ಪಂದನೆ ಮಾಡಾತಿಲ್ಲ. ಓದ್ರಿದ್ರೆ ನೋಡಾತಿಲ್ಲ ಸರ್, ಕಣ್ಬಿಟ್ಟು ನೋಡ್ಲಾರ್ದ ಇದ್ರೊಳಗೆ ಅದಾರ ಸರ್. ಅವರು ಸೀರಿಯಸ್ ಐತೆ ಅಂತಂದು ಡಾಕ್ಟರ್ ಹೇಳಿದ್ರಿ ಸರ್. ಮತ್ತು ನಮ್ಮ ತಂಗಿಗೆ ಆಯ್ತು ಸರ್, ನಮ್ದು ಸಂಗೀತಕ್ಕೆ ಆಯ್ತು ಸರ್. ಅವರು ಸ್ವಲ್ಪ ತ್ರಾಸ ಐತೆ ಸರ್ ಅವ್ರಿಗೆ. ಹಾಂ ಸರ್, ತ್ರಾಸ ಐತೆ ಸರ್ ಅವ್ರಿಗೆ. ಕೇಸ್ ತಮ್ಮ ಪೊಲೀಸರೇ ಇಲ್ಲಿ ಮಟ್ಟ ಕರ್ಕೊಂಡ್ಬಂದ್ರು, ಎಲ್ಲ ಅಡ್ಮಿಟ್ ಮಾಡಿದ್ರು. ಪೊಲೀಸರು ಇಲ್ಲಿವರೆಗೆ ಮೆಡಿಸಿನ್ ಕೊಡಿಸಿದಾರೆ ನಿಮ್ಗೆ, ಹೌದಲ್ಲ? ಹಾಂ ಸರ್. ಪೊಲೀಸರಿಂದ ನಾನು ಇನ್ಸಿಡೆಂಟ್ ನಡೆದಿಂದ ಪೊಲೀಸರಿಗೆ ಫೋನ್ ಮಾಡಿಂದ, ಇದು ನಾನು ಬೀಟ್ ಪೊಲೀಸ್ ಫೋನ್ ಮಾಡಿಂದ ಅವ್ರು ಚೆನ್ನನವರು ಸರ್ ಎಲ್ಲ ಊರಿಗೆ ಹೋಗಿ ಎಲ್ಲ ಯಾರು ಹೆಲ್ಪ್ ಮಾಡಲಿಲ್ಲ ಅಂದರು. ತಮ್ಮ ವ್ಯಾನ್ ಒಳಗೆ ಹಾಕ್ಕೊಂಡು ಅಡ್ಮಿಟ್ ಮಾಡಿದ್ದಾರೆ ಸರ್. ಅವ್ರೇನು ನಾನು ಆನ್ ಸ್ಪಾಟ್ ಹೋಗ್ಲಿಲ್ಲ ಅಂದ್ರೆ ಸರ್ ನಮ್ಮ ಮನೆಯೊಳಗೆ ಯಾರು ಉಳಿತಿದ್ವಿ ಸರ್. 2.5 ತಾಸು ಆದರೂ ನಮ್ಮ ಮಮ್ಮಿನ ಬಿದ್ದದನ್ನು ನೋಡಿಲಾರ್ದವ್ರು ಸರ್. ಪೊಲೀಸವರು ಹುಡುಕಿ ತೊಗೊಂಬಂದಾರ ಸರ್ ನಮ್ಮ ಮಮ್ಮಿನ. ಪೊಲೀಸರು ಈ ವಿಷಯದಾಗ ನಾವು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಆದ್ರೆ ನನಗೆ ಇನ್ನು ನ್ಯಾಯ ಸಿಗ್ಬೇಕು ಸರ್ ನನಗೆ. ಈಗಾಗಲೇ 8 ಜನ ಅರೆಸ್ಟ್. ಹಾಂ ಸರ್, 8 ಜನ. ಇನ್ನು ನಾನು 14 ಜನ ಇದು ಕೇಸ್ ಮಾಡಿದ್ದೆ ಸರ್. ಅವ್ರ ಮ್ಯಾಲೆ ನನಗೇನು ಮ್ಯಾಲಿಂದ್ರ ಅವ್ರ ಮ್ಯಾಗ ಇದು ಅನ್ನೋದು ಇದು ಬರತ್ತೆ ಸರ್. ನಾನು ಈ ಕೇಸ್ನ CBI ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ. ಯಾಕಂದ್ರೆ ಸರ್ ನಾನು ಈ ಥರ ಬೇಡ್ಕೊಂತಿದ್ದಿಲ್ಲ ಸರ್. ನಮಗೆ ಪೊಲೀಸ್ ಇಲಾಖೆ ಸ್ಪಂದನೆ ಕೊಟ್ಟರೆ ಸರ್. ಯಾಕಂದ್ರೆ ಇಡೀ ಊರು ಇದ್ದೂ ಮನೆ ಆಜುಬಾಜು ಮಂದಿ ಇದ್ದೂ ಸರ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಇದು ಮಾತಾಡಿ ಆಗಿರ್ಬೋದಂತ ನನಗೆ ಹಿಂಗೆ ಅನ್ಸತ್ತೆ ಸರ್. ಯಾಕಂದ್ರೆ ಇದನ್ನು CBIದವ್ರಿಗೆ ಇದು ಮಾಡಿದಾಗ ಕ್ಲಿಯರ್ ಆಗುತ್ತೆ ಸರ್. ಇದು ನಾವು ಪೊಲೀಸ್ ಇಲಾಖೆಯವ್ರಿಗೆ ನಮ್ಗೆ ಹೆಲ್ಪ್ ಮಾಡ್ಯಾರ ಸರ್. ಅವ್ರ ಬಗ್ಗೆ ನಾ ಏನು ಹೇಳಕ್ಕೆ ಇಷ್ಟಪಡಲ್ಲ ಸರ್. ಆದ್ರೆ ಇದನ್ನ CBIದವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಸರ್. ಅವರು DC ಮೇಡಮ್ ನಿನ್ನೆ ನಮ್ಮ ಸರ್, ನಮ್ಮ ಸುರೇಶ್ ಖಾನಾಪುರ್ ಸರ್ ಎಲ್ಲ ಮಾತಾಡಿಂದ ನೀನು ಈವ್ನಿಂಗ್ ಬಂದು ಭೇಟಿಯಾಗಿದ್ದಾರೆ ಸರ್. ಅವರು ಇನ್ನು ಸಮಾಜ ಕಲ್ಯಾಣ ಇಲಾಖೆಯವ್ರಾತು ಯಾರು ಬಂದು ಇನ್ನೂ ನೋಡಿಲ್ಲ ಸರ್. ಅದೇ ಆ ಸಮಾಜ ಕಲ್ಯಾಣ ಇಲಾಖೆ ಐತಿ ಅಂತೀರಿ ನಿಮ್ಮ ಪಾಲಿಗೆ? ಇಲ್ಲ ಸರ್ ಅವರು ನಾನು ಸತ್ತ ಹೋಗೈತೆ ಸರ್ ನಮ್ಮ ಪಾಲಿಗೆ. ಹಾಂ ಸರ್, ಯಾರೊಬ್ಬರು ಬಂದಿಲ್ಲ ಸರ್. ಮೆಡಿಸಿನ್ ಬಿಲ್ ನಾವೇ ಕೊಟ್ಟೇವಿ, ನಾವೇ ಕೊಡ್ಸೇವಿ ಅಂತ ಹೇಳಕತ್ತಾರ. ಇಲ್ಲ ಸರ್, ಚೆನ್ನನವ್ರು ಸರ್ ನೋಡಿದಾರೆ ಸರ್ ಎಲ್ಲ. ಇನ್ಸ್ಪೆಕ್ಟರ್? ಹಾಂ ಸರ್, ಅದು ಅವ್ರು ನೋಡಿದಾರೆ ಸರ್. ನಮಗೆ ಪೊಲೀಸ್ ಕಡೆಯಿಂದ ಹೆಲ್ಪ್ ಆಗೈತೆ ಸರ್. ಆದ್ರೆ ಮೇಲೆ ನನ್ನ ಊರ ದೃಷ್ಟಿಯಿಂದ ನೋಡಿದಾಗ ಇದು CBI ತನಿಖೆ ಆಗ್ಬೇಕು ಸರ್. ಆಗ್ಲಿಲ್ಲ ನಾನು ಬೇರೆ ಇದು ಕ್ರಮ ಇದು ಮಾಡ್ತೀವಿ ಸರ್. ಈಗ ಘಟನೆ ನಡೆದಾಗ ಅಲ್ಲಿ ಯಾರು ಕೂಡ ಹೆಲ್ಪಿಗೆ ಬರ್ಲಿಲ್ಲ? ಇಲ್ಲ ಸರ್, ಅಷ್ಟು ಕೆಟ್ಟದಾಗಿ ನಡೆದೈತೆ ಅಂದ್ರು ಸರ್. ಆ ಇನ್ಸಿಡೆಂಟ್ ಆಗಿಂದ ಆದ್ರೂ ಒಂದು ಫೋನ್ ಮಾಡಿ ಹೇಳಿದ್ರು ಸರ್, ಇನ್ನೂ ಜಲ್ದಿ ಆದ್ರೂ ಬರ್ತಿದ್ವಿ ಸರ್. ಪೊಲೀಸು ಬರ್ತಿದ್ರು ಸರ್, ವ್ಯಾನು ಬರ್ತಿದ್ರು ಸರ್, ಆಂಬುಲೆನ್ಸ್ ವ್ಯಾನು ಸರ್. ನನ್ನ ಮನೇನೂ ಬದುಕ್ತಿದ್ವಿ ಸರ್. ಇಲ್ಲಿ ಮಠ ಬರೋ ಮಠನೂ ಬದುಕಿವ ಸರ್. ಅದ ಒಂದು 5 ನಿಮಿಷದೊಳಗೆ ಡಾಕ್ಟರ್ ಬದುಕಿಸುವಂತಿದ್ರು ಸರ್ ಆಕಿನ. ಇಷ್ಟು ಅನ್ಯಾಯ ಆಗಿದೆ ಸರ್. ಅದಕ್ಕಾಗಿ ನಾನು ಈ ಕೇಸ್ನ CBI ಇದು ಮಾಡ್ಬೇಕು. ಇಲ್ಲ ಸರ್, ನಮ್ಮ ಫ್ಯಾಮಿಲಿ ಅವ್ರು ನಾವೇನಾರ ಮಾಡ್ಕೊಂತೀವಿ ಸರ್. ಇಷ್ಟ ಹಾಂ ಸರ್. ಇಷ್ಟೆಲ್ಲ ಘಟನೆ ಆದ್ಮೇಲೆ ನೀವು ಮತ್ತೆ ಊರಿಗೆ ಹೋಗಿ ಅಲ್ಲಿ ವಾಸ ಮಾಡಕ್ ಆಗುತ್ತಾ ಅಂತ ಸರ್? ಅದ ಇದು ಯೋಚನೆದೊಳಗೆ ಅದನ್ ಸರ್. ನಾನು ಅಷ್ಟೆಲ್ಲ ಎಲ್ಲ ಊರು ಸಪೋರ್ಟ್ ಮಾಡಿದ್ ಸರ್ ಇದು. ಯಾಕಂದ್ರೆ ಅಷ್ಟು ಎಂಥ ಮನುಷ್ಯನಿಗೂ ಮನಸ್ಸು ಇರ್ತಿದ್ದೆ ಬರಲ್ಲ ಸರ್. ಇಷ್ಟು ಕೆಟ್ಟದಾಗಿ ನಡೆಯತೈತಿ ಅಂದ್ರೆ ಒಂದು ಹೆಲ್ಪರ್ ಲಾಸ್ಟಿಗೆ ಒಂದು ಫೋನ್ ಮಾಡ್ಯಾರ ಇನ್ಫಾರ್ಮೇಶನ್ ಕೊಡ್ಬೇಕು ಅನಿಸ್ತದೆ ಸರ್. ಅಷ್ಟು ಕೆಟ್ಟದಾಗಿ 2.5 ತಾಸು ನಮ್ಮ ಮಮ್ಮಿ ಅವ್ರ ಕಟ್ಟಿ ಮ್ಯಾಗ ಬಿದ್ರೆ ಒಂದು ಮಾತು ಫೋನ್ ಮಾಡಿ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ ಸರ್. ಇದ್ರೊಳಗೆ ಊರನವ್ರದ್ದು ಭಾಳ ಸಪೋರ್ಟ್ ಐತೆ ಸರ್ ಅವ್ರಿಗೆ. ನಾನು ಅದರಂತಂದು 21 ಏನು ಮಾಡಿ ಹಾಂ ಸರ್. ಹಾಂ, FIR ಆಗಿದೆ ಸರ್. ಸರ್ 14 ಜನ ಏನು ಕಂಪ್ಲೇಂಟ್ ಅರೆಸ್ಟ್ ಮಾಡಿರಲ್ಲ ಸರ್. ಅವ್ರನ್ನ 14 ಜನನೂ ಅರೆಸ್ಟ್ ಮಾಡ್ಬೇಕು ಸರ್. ಇನ್ನು 20 ಜನ ಅಂತ ಏನೈತಲ್ಲ ನಾವು ಹೆಸರು ಕೊಡ್ತೇವೆ ಸರ್ ಅದ್ರದ್ದು. ಹಾಂ ಸರ್. ನಿಮ್ಮ ಹೆಸರು? ವಿವೇಕಾನಂದ್ ಸರ್.